ವಾ ನೋಡಿದ್ರಾ? ಸೊ ನಾನೀಗ ಹೊರಟಿದ್ದೀನಿ. ತೆಗ್ದ್ರಾಯ್ತು, ಬಿದ್ರು. ನಾನು ಜಸ್ಟ್ ಆಫೀಸಿಗೆ ರೀಚ್ ಆಗಿದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ XP ಗರ್ಲ್. ಫೈನಲ್ ಆಗಿ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಬೇಗ ಎದ್ದಿದ್ದೀನಿ. ಡೈಲಿ ವ್ಲಾಗ್ ಮಾಡಿ ಅಂತ ಕಮೆಂಟಲ್ಲಿ ಎಲ್ಲ ಆಗ್ತಿದ್ರು, ಬಟ್ ನಂಗೆ ಮಾರ್ನಿಂಗ್ ಹೇಳೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇವತ್ತೇನಕ್ಕೆ ಎದ್ದೆ ಅಂದರೆ ನನ್ನ ಅಕ್ಕ ಮತ್ತು ಅಮ್ಮ ಊರಿಂದ ಬಂದಿದ್ರು. 6:40 ಹಂಗೆ ಎದ್ದೆ. ಆ್ಯಂಡ್ ಇವತ್ತಿಂದ ಡೈಲಿ ವ್ಲಾಗ್ ಮಾಡ್ಬೇಕಂತ ಎಣಿಸಿದ್ದೀನಿ. ನಾನೀಗೆಲ್ಲ ಸ್ನಾನ ಎಲ್ಲ ಮಾಡಿ ಬಂದು ಕೂತಿದ್ದೀನಿ, ರೆಡಿ ಆಗಬೇಕು ಆಫೀಸ್ಗೆ. ಆ್ಯಂಡ್ ಟೈಮ್ ಬಂದುಬಿಟ್ಟು ಐ ಥಿಂಕ್ 8 o'clock ಹಂಗೆ ಆಯ್ತು ಅನಿಸುತ್ತೆ. ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ, ಲೆಟ್ಸ್ ಗೋ. ಅಮ್ಮ ಹೋಳಿಗೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಕ್ಕ ಪಲಾವ್ ಮಾಡಿದ್ದಾರೆ, ಇಲ್ಲಿ ತಿಂತಾ ಇದ್ದೀನಿ. ಸೊ ಇವ್ರು ಇಲ್ಲಿದ್ದಾರೆ, ತಿನ್ಕೊಂಡು ಸಿಗ್ತೀನಿ, ಬೈ. ಸೊ ನಾನು ರೆಡಿ ಆಗಿದ್ದೀನಿ. ಟೈಮ್ ಇನ್ನೂ ಆಗಿಲ್ಲ ಹೊರಡೋಕ್ಕೆ, ಬಟ್ ರೆಡಿ ಆಗಿದ್ದೀನಿ, ಹೊರಡ್ಬೇಕೀಗ. ಒಂದು 9:15 ಇಲ್ಲ ಅಂದರೆ 9:30 ಹಂಗೆ ಹೊರಡಬೇಕು. ಟಿಫಿನಲ್ಲಿ ಪಲಾವು, ಆಮೇಲೆ ಸೌತೆಕಾಯಿ, ಆಮೇಲೆ ಇದು ಅಮ್ಮ ಮಾಡಿರೋ ಹೋಳಿಗೆ ಅಲ್ಲಿ ತಗೊಂಡ್ಬಂದಿದ್ದಾರೆ. ನಾನು ಜಾಸ್ತಿ ಯಾವತ್ತು ಆಫೀಸ್ಗೆ ಎತ್ನಿಕ್ ಹಾಕೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಕಂಫರ್ಟೇಬಲ್ ಜಾಸ್ತಿ ಇರುತ್ತೆ. ಸೊ ಇದು ಫುಲ್ ಡ್ರೆಸ್. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದಿತ್ತು. ಸೊ ಎತ್ನಿಕ್ ಹಾಕಿದ್ರೆ ಏನೋ ಒಂಥರ ಕಂಫರ್ಟೇಬಲ್ ಇರುತ್ತೆ, ಬಟ್ ಬೈಕ್ ಓಡಿಸ್ಬೇಕಾದ್ರೆ ಜಾಸ್ತಿ ಜನ ಹೂ ಅಂತ ನೋಡ್ತಾರೆ. ಆ್ಯಂಡ್ ಅದೇ ಹೋಗ್ತಾ ಮಾತಾಡೋಣ. ಇನ್ನೊಂದು 5 minutes ಹೊರಡಬೇಕು. ಸೊ ರೆಡಿ ಆಗೋದು ಫುಲ್ಲು ಹೊರಡ್ತೀನಿ. ಸೊ ನಾನೀಗ ಹೊರಟಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಂದರೆ ಮಾಸ್ಕಿನಕ್ಕೆ ಹಾಕಿದ್ದೀನಿ ಅಂದರೆ ಈ ಪ್ಲೇಸಲ್ಲಿ ತುಂಬ ಧೂಳಿರುತ್ತೆ. ನಮಗೆ ಇದೊಂದು ರೋಡ್ ಫುಲ್ ಧೂಳಿರುತ್ತೆ. ಸೊ ಕೆಳಗೆ ಹೋಗ್ಬಿಟ್ಟು ಸಿಗ್ತೀನಿ. ಈಗ ಹೊರಟಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿಂದ ಅದೇ ನಾನು ಹೇಳ್ದಂಗೆ 6 to 7 kilometers ಆಗುತ್ತೆ. ಹೋಗ್ತಾ ಮಾತಾಡೋಣ. ಇಲ್ಲೆಲ್ಲ ರೆಡಿ ಇದೆ, ಕ್ಯಾಮರಾ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ಗಾಡಿ ಇಲ್ಲಿದೆ, ಇದು ಅಕ್ಷಯ್ ಸ್ಕೂಟಿ. ನನ್ನ ಗಾಡಿ ಇಲ್ಲಿದೆ, ಈಗ ಒರೆಸ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ರೆಡಿಯಾಗಿದ್ದೀನಿ, ಗಾಡಿ ಇಲ್ಲಿದೆ. ನಾನು ಹೋಗಬೇಕಿಲ್ಲ. ವಾಯ್ಸ್ ಕೇಳಿಸ್ತಿದೆ ಏನೋ ಗೊತ್ತಿಲ್ಲ, ಬಟ್ ಅದೇ ಹೆಲ್ಮೆಟ್ ತುಂಬ ಟೈಟ್ ಇದೆ, ಚೇಂಜ್ ಮಾಡಬೇಕು ಹೆಲ್ಮೆಟ್. ಹೋಗ್ತಾ ಇನ್ನು ಮೋಟೋ ವ್ಲಾಗಿಂಗಲ್ಲಿ ಮಾತಾಡೋಣ, ಲೆಟ್ಸ್ ಗೋ. ಫೈನಲ್ ಆಗಿ ಹೇಳಿ ಎಷ್ಟೋ ದಿನ ಆದಮೇಲೆ ಆಫೀಸ್ ಹೋಗೋ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ಇಲ್ಲಿಂದ 6 kilometer ಇದೆ ಗೈಸ್. ಆ್ಯಂಡ್ ಫುಲ್ ಧೂಳು, ಏನು ಹೇಳೋದಂತಲೇ ಅರ್ಥ ಆಗಲ್ಲ, ಆ ಥರ ಧೂಳಿದೆ ಇಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಈ ಥರ ಡ್ರೆಸ್ ಹಾಕಿದ್ದೀನಿ, ಎಲ್ಲರೂ ತಿರುಗಿ ನೋಡ್ತಾರೆ. ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ ಅಂತ. ನನಗಂತೂ ಫುಲ್ ಅಜೀಬ್ ಫೀಲ್ ಆಗುತ್ತೆ ಯಾರಾದರೂ ಆ ಥರ ತಿರುಗಿ ನೋಡಿದ್ರೆ. ಆಬ್ವಿಯಸ್ಲಿ ನನಗೆ ಆಲ್ಮೋಸ್ಟ್ ನಾನು ಆಫೀಸಿಗೆ ಇದೇ ಥರ ಡ್ರೆಸ್ ಹಾಕೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನನ್ನ ಕಂಫರ್ಟೇಬಲ್ ಜಾಸ್ತಿ ಇರುತ್ತೆ ಎತ್ನಿಕ್ ವೇರಲ್ಲಿ, ಅದಕ್ಕೆ. ಆ್ಯಂಡ್ ಅದೇ ಥರ ರೂಲ್ಸ್ ಇಲ್ಲ, ಲೈಕ್ ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ. ಬಟ್ ನನಗಿದೇ ಹಾಕೋಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಒಂಥರ ಫೀಲ್ ಆಗುತ್ತೆ. ಆದರೂ ಗೈಸ್ ಲೈಕ್ ಯಾರೇನು ಥಿಂಕ್ ಮಾಡ್ತಾರೋ, ಯಾರು ಹೆಂಗೆ ನೋಡ್ತಾರೋ, ಅದೇ ಥಿಂಕಿಂಗ್ ಇರುತ್ತೆ. ಇಟ್ಸ್ ಓಕೆ, ಬಿಕಾಸ್ ನೀವು ಕೇಳಿದ್ದೀರಾ ತುಂಬ ಕಮೆಂಟ್ಸಲ್ಲಿ ಡೈಲಿ ವ್ಲಾಗ್ ಮಾಡಿ. ಆ್ಯಂಡ್ ಇದು ಡೈಲಿ ಗೈಸ್, ಇದು ಡೈಲಿ, ನಾನು ಇದನ್ನು ಡೈಲಿ ನೋಡ್ತೀನಿ. ಆ್ಯಂಡ್ ಇದು ನನಗೆ ಅಭ್ಯಾಸ ಆಗೋಗಿದೆ. ನಾನು ಜಾಸ್ತಿ ಈ ಥರ ಮಾಡೋಕ್ಕೋದ್ರೆ ಟಾಕ್ಸಿಕ್ ವ್ಲಾಗ್ ಆಗಿಬಿಡುತ್ತೆ. ಬಿಕಾಸ್ ನಾನು ಡೈಲಿ ಅಂತೂ ಒಂದು 2-3 ಜನರ ಹತ್ರ ಬೈಸ್ಕೊತಿನಿಲ್ಲ ಅಂದರೆ ನಾನೇ ಬೈತೀನಿ. ನಾನು ನೋಡಬೇಕು ಎಷ್ಟು ಟ್ರಾಫಿಕ್ ಇದೆ ಇಲ್ಲ ಅಂತ. ಆಲ್ಮೋಸ್ಟ್ ಇರಲ್ಲ, ಬಿಕಾಸ್ ಹಬ್ಬ ಅಲ್ವಾ, 2-3 ದಿನ ರಜಾ ಇರುತ್ತೆ. ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರ್ತಾರೆ. ಏನಕ್ಕಂದರೆ ಹೆಂಗಿತ್ತು ಗೊತ್ತಾ, ಸ್ಯಾಟರ್ಡೇ ವರ್ಕ್ ಫ್ರಮ್ ಹೋಮ್, ಸಂಡೇ ರಜಾ, ಮತ್ತು ಮಂಡೇ ಒಂದಿನ ಆಫೀಸ್ ಹೋದೆ, ನಿನ್ನೆ ರಜಾ, ಇವತ್ತು ಆಫೀಸ್ ಹೋಗ್ಬೇಕು, ನಾಳೆ ರಜಾ, ಮತ್ತು ಸ್ಯಾಟರ್ಡೇ ಹೋಗಬೇಕು, ಫ್ರೈಡೇ ಹೋಗಬೇಕು, ಮತ್ತು ಸ್ಯಾಟರ್ಡೇ ಸಂಡೇ ರಜಾ, ಆ ಥರ ಆಗಿಬಿಡುತ್ತೆ. ಸೊ ಸುಮ್ಮನೆ ಅದಕ್ಕಿಂತ ಸ್ಯಾಟರ್ಡೇಯಿಂದ ನೆಕ್ಸ್ಟ್ ಮಂಡೇ ತನಕ ರಜೆ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ಆಫೀಸವ್ರು ಯಾರಾದರೂ ಈ ವ್ಲಾಗ್ ನೋಡಿದ್ರೆ ಪಕ್ಕ ಬೈಸ್ಕೊತೀನಿ. ಆ್ಯಂಡ್ ಈಗ ಹೆಂಗಂದರೆ ನಿಮ್ಮಿಂದಾಗಿ ನನ್ನ ಕಾನ್ಫಿಡೆನ್ಸ್ ಬಂದಿದೆ, ನಾನು ಏನು ಬೇಕಾದರೂ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ. ಸೊ ನೋಡಿದ್ರಾ, ಆಲ್ ಥ್ಯಾಂಕ್ಸ್ ನಿಮಗೇನೆ. ಎಲ್ಲ ನಾನು ಏನು ಮಾಡ್ತಿದ್ದೀನೋ ಈಗ ಏನು ಮಾಡೋಕ್ಕೆ ಲೈಕ್ ಎಷ್ಟು ಈಗ ಹೆಂಗಂದರೆ ಮೊದಲು ಒಂದು ಕ್ಯಾಮರಾ ತೆಗೆದು ಹಿಂಗೆ ಮಾತಾಡೋಕ್ಕೂ ನಾಚಿಕೆ ಆಗ್ತಿತ್ತು. ಈಗ ಯಾರಿದ್ರು ಏನೋ ಒಂದ್ಸಲ ಗಾಡಿ ಓಡ್ಸೋಕ್ಕೂ ಏನೋ ಒಂದ್ಸಲ ಎಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಬಿಕಾಸ್ ನೀವು ತುಂಬ ಸಪೋರ್ಟ್ ಮಾಡ್ತೀರಾ. ಕಮೆಂಟ್ ಸೆಕ್ಷನಲ್ಲಂತೂ
ಲೈಕ್ ತುಂಬ ಜನ ಕೇಳಿನೇ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಇಲ್ಲಾಂದರೆ ನಾನು ಯಾವತ್ತೂ ಲೈಕ್ ಆಫೀಸ್ ಹೋಗೋ ವ್ಲಾಗಲ್ಲಿ ಯಾವತ್ತೂ ಮಾಡ್ತೀನಿ ಅಂದ್ಕೊಂಡಿಲ್ಲ. ಮನೇಲಿ ಸ್ವಲ್ಪ ಕಷ್ಟನೇ ಆಗುತ್ತೆ, ಬಿಕಾಸ್ ಈಗ ಬೇರೆ ಅಮ್ಮ ಬೇರೆ ಬಂದಿದ್ದಾರೆ. ಮೊದಲಾಗಿದ್ದರೆ ಅಕ್ಕ ನಾನು ಇರ್ತಿದ್ವಿ, ಇಲ್ಲಾಂದರೆ ಸ್ವಲ್ಪ ಮುಂಚೆ ನಾನು ಒಬ್ಬಳೇ ಇದ್ದೆ, ಅವಾಗೆಲ್ಲ ಅಷ್ಟೇನು ಅನಿಸ್ತಿರ್ಲಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಒಬ್ಬಳೇ ಇದ್ದಾಗ ಫುಡ್ ಏನೂ ಮಾಡ್ತಾನೆ ಇರಲಿಲ್ಲ. ಈಗ ಹೆಂಗಂದರೆ ಅಕ್ಕ ಇಲ್ಲ ಅಂದರೆ ಅಮ್ಮನೇ ಮಾಡಿಕೊಡ್ತಾರೆ. ಇವತ್ತು ಬೆಳಿಗ್ಗೆ ಅಮ್ಮ ಬಂದಿರೋದು, ಬಟ್ ಅಕ್ಕನೇ ಫುಡ್ ಮಾಡ್ತಾರೆ ಜಾಸ್ತಿ. ಅಮ್ಮ ಆಫ್ಟರ್ನೂನ್ ಏನಾದರೂ ಇದ್ದರೆ ಮಾಡಿಕೊಡ್ತಾರೆ. ಸೊ ಬೆಳಿಗ್ಗೆ ಏನು ಮಾಡ್ತಾರೋ ಅದನ್ನು ನಾನು ಆಫ್ಟರ್ನೂನ್ ತೊಗೊಂಡೋಗ್ತೀನಿ, ಬಿಕಾಸ್ ನನಗೆ ಆಫೀಸಲ್ಲಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಫಸ್ಟ್ ಆಫ್ ಆಲ್ ಆಫೀಸಲ್ಲಿ ಚೆನ್ನಾಗಿರಲ್ಲ, ಓಕೆನಾ. ಆ್ಯಂಡ್ ಸೆಕೆಂಡ್ ಏನಂದರೆ ಒಂದು ಫುಲ್ ಥಾಲಿ ಐ ಥಿಂಕ್ 100 ರೂಪೀಸ್ ವೆಜ್ ಥಾಲಿ ಸಿಗುತ್ತೆ. ಬಟ್ ಆ ವೆಜ್ ಥಾಲಿಯಲ್ಲಿ ಓವರಾಗಿರುತ್ತೆ, ತಿನ್ನೋಕ್ಕೆ ಆಗೋಲ್ಲ. ಆ್ಯಂಡ್ ಟೇಸ್ಟು ಅಷ್ಟೇ ನಮ್ಮ ಸೌತ್ ಟೇಸ್ಟ್ ಇರಲ್ಲ. ವಾ ನೋಡಲ್ಲ ಏನಿಲ್ಲ, ಆಚೆ ಈಚೆ ಸಡನ್ನಾಗಿ ಬಂದುಬಿಡ್ತಾರೆ. ನಾನು ಎಷ್ಟು ಆರಾಮಾಗಿ ಓಡಿಸ್ತೀನಿ ಅಂದರೆ ನಂಗೆ ಗೊತ್ತು ಹಿಂಗೆ ಓಡಿಸ್ತೀನಿ ಅಂತ. ಈಗ ನಾನು ಬ್ಯಾಂಗ್ಳೂರ್ ಬಗ್ಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರ್ ಬಂದು 1 ಇಯರ್ ಕಂಪ್ಲೀಟ್ ಆಯಿತು. ಬಟ್ ಈ ಜಾಬ್ ಸೇರಿ 1 ಇಯರ್ ಆಗಿಲ್ಲ ಇನ್ನು. ಆ್ಯಂಡ್ ಬ್ಯಾಂಗ್ಳೂರ್ ಹೆಂಗೆ ಅಂದರೆ ಚೆನ್ನಾಗಿರ್ತೀನಿ ಅಂದರೆ ಚೆನ್ನಾಗಿರ್ಬೋದು. ಲೈಕ್ ಹಿಂಗಂದರೆ ಒಳ್ಳೆಯವ್ರಿಗೆ ಒಳ್ಳೆಯದು, ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡೋಕ್ಕೂ ತುಂಬ ಆಪ್ಷನ್ ಕೊಡುತ್ತೆ. ಒಳ್ಳೇದು ಮಾಡ್ಕೊಂಡು ಲೈಕ್ ಒಂದು ಜೀವನ ಕಟ್ಕೊಳ್ಳೋಕ್ಕೂ ತುಂಬ ಆಪ್ಷನ್ ಕೊಡುತ್ತೆ. ಬಿಕಾಸ್ ಕಂಪೇರ್ ಟು ಬೇರೆ ಸ್ಟೇಟ್ ಆರ್ ಏನೇ ಆಗಲಿ ಕರ್ನಾಟಕದಲ್ಲಿ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಆ್ಯಂಡ್ ಜಾಬ್ ಆಪರ್ಚುನಿಟೀಸ್ ಎಲ್ಲ ಕಡೆ ಇರ್ಬೋದು ಗೈಸ್, ಬಟ್ ಸ್ಯಾಲ್ರಿ ಅಂತ ಬಂದಾಗ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಸಿಗುತ್ತೆ. ಮತ್ತು ಬ್ಯಾಂಗ್ಳೂರು ಹೆಂಗಂದರೆ ಎಲ್ಲರಿಗೂ ವೆದರ್ಗೆ ಇಷ್ಟ ಆಗುತ್ತೆ. ಬಟ್ ಆಬ್ವಿಯಸ್ಲಿ ಈಗ ಎಲ್ಲ ಬ್ಯಾಂಗ್ಳೂರವ್ರಿಗೆ ಗೊತ್ತೇ ಇರುತ್ತೆ ಎಷ್ಟು ವೆದರ್ ಹಾಳಾಗಿದೆ ಅಂತ. ನಾನು ಲಾಸ್ಟ್ ಟೈಮ್ ಲೈಕ್ ನನಗೆ 1 ಇಯರ್ ಆಯಿತು. 1 ಇಯರಲ್ಲಿ ನಾನು ನೋಡಿದ್ದು ಇದೇ ಟೈಮಿಗೆ ಬಂದಿದ್ದೆ ಲಾಸ್ಟ್ ಇಯರ್. ಬಟ್ ಒಂದು ಸಲನೂ ನನಗೆ ಇಲ್ಲಿ ಸೆಕೆ ಇಲ್ಲ ಅಂದರೆ ಕೂರಕ್ಕಾಗ್ತಿಲ್ಲ. ಊರಲ್ಲಿದ್ದವ್ರಿಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಊರು ಹೆಂಗಿದೆ. ಊರಲ್ಲಿ ಸುಮ್ಮನೆ ಕೂತ್ರು ಬೆವರು ಬರ್ತಾ ಇರುತ್ತೆ. ನನ್ನ ಅಮ್ಮ ಅದೇ ಹೇಳ್ತಾಯಿದ್ರು, ಇಲ್ಲೆಷ್ಟು ತಂಪಾಗಿದೆ, ಊರಲ್ಲಿ ಆಗ್ತಾನೆ ಇರಲಿಲ್ಲ ಅಂತ. ಬಟ್ ದ ಥಿಂಗ್ ಈಸ್ ಬ್ಯಾಂಗ್ಳೂರಲ್ಲಿ ಫಸ್ಟಿಂದ ಇರೋರ್ಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಎಷ್ಟು ಚೆನ್ನಾಗಿತ್ತು, ಇನ್ನೂ ವೆದರು ಈಗ ಎಷ್ಟು ಹಾಳಾಗಿದೆ ಅಂತ. ಆ್ಯಂಡ್ ನಾನು ಮೋಸ್ಟ್ ಪ್ರಾಬಬ್ಲಿ ನನಗೆ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಗೈಸ್. ಡೈಲಿ ವ್ಲಾಗ್ಸ್ ಮಾಡ್ಬೋದು, ಬಟ್ ಡೈಲಿ ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಕಷ್ಟ ಆಗುತ್ತೆ ವ್ಲಾಗ್ಸನ್ನು. ಬಿಕಾಸ್ ಆಫೀಸಲ್ಲಿ ಹೋಗಬೇಕು ಅಂದಾಗ ಜನರಲ್ ಶಿಫ್ಟು. ನಾನು 6 o'clock ನನ್ನ ಟೈಮಿಂಗ್ಸ್ ಇರೋದು. ಸೊ ನಾನು 6 o'clock ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿದ್ರು. ನನಗೆ ಎಡಿಟ್ ಮಾಡಿ ಲೈಕ್ ಗೋಪ್ರೋಯಿಂದ ಅದನ್ನು ಟ್ರಾನ್ಸ್ಫರ್ ಆಫೀಸಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಬೋದು. ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ಮು. ಕೆಲಸದ ಟೈಮಲ್ಲಿ ಕೆಲಸ ಮಾಡಬೇಕು ಯಾವತ್ತು. ಅದೇ ನಾನು ಹೇಳ್ದಂಗೆ ನಾನು ಹೋಗೋ ಆಫೀಸ್ ರೂಟು ಆಲ್ಮೋಸ್ಟ್ ಖಾಲಿಯಾಗಿರುತ್ತೆ. ಇಲ್ಲಿಲ್ಲ, ಸ್ವಲ್ಪ ಮುಂದೋದಾಗ ಸ್ವಲ್ಪ ಟ್ರಾಫಿಕ್ ಅನಿಸುತ್ತೆ ಸಮ್ಟೈಮ್ಸ್ ಅಷ್ಟೇ. ಆಫೀಸ್ ಪೀಸ್ ಆಗಿದೆ, ಆಫೀಸ್ ಬಗ್ಗೆ ಮಾತಿಲ್ಲ. ಬಟ್ ಆಫೀಸ್ ಒಳಗಡೆ ಕ್ಯಾಮರಾ ಬಿಡಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಆಫೀಸ್ ಹೊರಗಡೆನೇ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಕ್ಯಾಮರಾ ಒಂದು ತೆಗೆದ್ರೆ ಆಯಿತು. ಬಿದ್ದರು, ಶಿಟ್, ಅವ್ರು ಬಿದ್ದರು ಅಲ್ಲಿ. ಒಂದಂತೂ ಹೊರ್ತಾಯಿತು, ಬೇಗ ಬಂತ ಇನ್ನೂ ಟ್ರಾಫಿಕ್ ಕಮ್ಮಿ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ಫುಲ್ ಖಾಲಿ ಇರ್ತಿರ್ಲಿಲ್ಲ, ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ನಾನು ಇವತ್ತು ಬೇಗನೆ ಹೋಗ್ತೀನಿ ಅನ್ಸುತ್ತೆ ತುಂಬ. ನೋಡಿ ಗಾಯ್ಸ್, ನಿಮಗೋಸ್ಕರ ಇಷ್ಟು ಬೇಗ ಎದ್ದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಲೈಕ್ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂದಾಗ ಮಾಡೋಕ್ಕಾದ್ರೂ ಮನಸ್ಸಾಗುತ್ತೆ. ಬಿಕಾಸ್ ನಾವು ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ನಮ್ಮ ಟೈಮನ್ನ ಇದಕ್ಕೆ ಕೊಟ್ಬಿಟ್ಟು ಮಾಡ್ತೀವಿ. ಸೊ ಸಪೋರ್ಟ್ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ, ಓಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ ಅಂತ. ನಾನೇನು ಥಿಂಕ್ ಮಾಡ್ತಾಯಿದ್ದೀನಿ ಅಂದರೆ ಹೆಲ್ಮೆಟ್ ತೆಗೆದ್ಬಿಟ್ಟು ಹೆಲ್ಮೆಟೇ ತೆಗಿಯೋಣ, ಏನಕ್ಕೆ ಮತ್ತೆ ಕ್ಯಾಮ್ರಾ ತೆಗಿಯೋದು ಅಂದ್ಕೊಂಡೆ. ಇದು ಹಿಂಗೆ ಗೈಸ್, ಹಿಂಗೆ ಆಗುತ್ತೆ, ಹೋಗೋದೇ ಇಲ್ಲ ಮುಂದೆ. ನಾನು ಎನ್ಸ್ಕೊಂಡು ಹೆಲ್ಮೆಟೇ ತೆಗೆದು ಕೈಯಲ್ಲಿ ಇಟ್ಕೊಳ್ಳೋಣ ಹೊರಗಡೆ ಸೈಡ್ಗೆ ಹಾಕ್ಕೊಂಡು ಅಂತ. ನೋಡೋಣ ಏನಾದರೂ ಒಂದು ಮಾಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಹಿಂಗೆ ಗೊತ್ತಾ 30-40 ಕಿಲೋಮೀಟರ್ ಅಂತ ಬರ್ತಾರೆ. ಆ್ಯಂಡ್ ನಮ್ಮದೇ ಆಫೀಸಲ್ಲಿ ನಂದೊಬ್ರು ಕೊಲೀಗ್ ಇದ್ದಾರೆ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಕೂಡ. ಸೊ ಅವ್ರು ಈ ವಿಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಅವರು 60 ಕಿಲೋಮೀಟರಿಂದ ಬರ್ತಾರೆ, ಅಪ್ 60 ಡೌನ್ 60 ಗೈಸ್. ಸೀರಿಯಸ್ಲಿ ನನಗೆ ಶಾಕ್ ಆಯಿತು ಅವ್ರು ಹೇಳಿದಾಗ. ಅವ್ರ ಹತ್ರ ರ್ಯಾಲಿ ಇದೆ ಇದರಲ್ಲೇ. ಸೊ ನನಗೆ ಗೊತ್ತಿರಲಿಲ್ಲ ಅವ್ರು ನನ್ನದೇ ಆಫೀಸು, ಬಟ್ ನನ್ನ ಟೀಮ್ ಅಲ್ಲ ಅಷ್ಟೇ, ಬೇರೆ ಟೀಮು. ಜೈ ಶ್ರೀರಾಮ್. ಇಲ್ಲೆಲ್ಲಾದರೂ ಸೈಡ್ಗೆ ಹಾಕೊಂಡ್ಬಿಟ್ಟು ಕ್ಯಾಮರಾ ತೆಗಿಬೇಕು, ಬಿಕಾಸ್ ನನ್ನ ಆಫೀಸ್ ಬಂತು.
ನಾನು ಒಂದಿನ ನಿಮ್ಗೆ ಓಕೆ ಅಂತ ಹೇಳಿದ್ರೆ ಕಮೆಂಟ್ ಹಾಕಿ, ನಾನು ಒಂದಿನ ಫುಲ್ ಟಾಕ್ಸಿಕ್ ವ್ಲಾಗ್ ಮಾಡ್ತೀನಿ. ಹೆಂಗಂದರೆ ಬ್ಯಾಂಗ್ಳೂರಲ್ಲಿ ಜನರು ಗಾಡಿ ಓಡಿಸೋದ್ರ ಮೇಲೆ ಜಡ್ಜ್ ಮಾಡಿಬಿಟ್ಟು ನಾನು ಆಲ್ಮೋಸ್ಟ್ ಆಗಿ ನಾನು ಅವ್ರ ಹತ್ರ ಬೈಸ್ಕೊತೀನಿ, ಇಲ್ಲ ಅವ್ರು ನನಗೆ ಬೈತಾರೆ. ಸೊ ನೆಕ್ಸ್ಟ್ ನಿಮ್ಗೆ ಓಕೆ ಅಂತ ಹೇಳಿದ್ರೆ ನಾನು ಆ ಥರ ಮಾಡೋದು ಟಾಕ್ಸಿಕ್ ವ್ಲಾಗ್. ಟಾಕ್ಸಿಕ್ ವ್ಲಾಗ್ ಓಕೆ ಅಂತ ಹೇಳಿದ್ರೆ ಹೇಳಿ, ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಆಫೀಸ್ ಹತ್ರ ಬಂತು ಗೈಸ್. ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ತೋರಿಸ್ತಿದೆ. ನಾನು ಒಳಗಡೆ ಅಂತ ಹೋದ್ಮೇಲೆ ಮಾಡ್ತೀನಿ, ಬಿಕಾಸ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಜಸ್ಟು ಹೋಗು ಮಾರಾಯ ಪಾರ್ಕಿಂಗ್ ಎಲ್ಲ ಮಾಡ್ಬೋದು, ಬಿಕಾಸ್ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ಸೈಡ್ಗೆ ಹಾಕ್ಕೊಂಬಿಟ್ಟು ಕ್ಯಾಮರಾ ತೆಗಿತೀನಿ. ಇಲ್ಲೆಲ್ಲಾದರೂ ಇಲ್ಲೇ ಸೈಡ್ಗೆ ಹಾಕ್ಕೊತೀನಿ. ಬೈ ಗಾಯ್ಸ್, ಒಳಗೋಗ್ಬಿಟ್ಟು ಸಿಗೋಣ. ನಾನು ಜಸ್ಟ್ ಆಫೀಸಿಗೆ ರೀಚ್ ಆಗಿದ್ದೀನಿ, ನೋಡ್ಬೋದು. ಆ್ಯಂಡ್ ಫುಲ್ ಔಟ್ಫಿಟ್ ಇದು. ಇನ್ನೂ ಯಾರೂ ಬಂದಿಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್.